ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ. ಇಂದ್ರಾಣಿ ವ್ಲಾಗ್ಸಲ್ಲಿ ಇವತ್ತು ನಾನು ಹಣ್ಣು ಬೀನ್ಸ್ ಕಾಳು ಮತ್ತು ಮೊಟ್ಟೆ ಹಾಕಿ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿರ್ತೀರ ಅಂದ್ಕೊಂಡಿದ್ದೀನಿ. ದೇವರ ಕೃಪೆಯಿಂದ, ದೇವರ ಆಶೀರ್ವಾದದಿಂದ ನೀವು ಚೆನ್ನಾಗಿರ್ತೀರ ಅಂದ್ಕೊಂಡಿದ್ದೀನಿ. ನೋಡಿ, ಇವಾಗ ಬೀನ್ಸ್ ಕಾಳು ಮೊಟ್ಟೆ ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಇವಾಗ ವಿಡಿಯೋ ಶುರು ಮಾಡೋಣ. ನೋಡಿ, ನಾನಿವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದು ಕಬಾಬ್ ಮಾಡಿರೋ ಎಣ್ಣೆ, ಹಾಗಾಗಿ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ನೋಡಿ, ನಾನು ದೊಡ್ಡದೊಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ಇದು ನಾನು ಮೊಟ್ಟೆ ಹಾಕ್ದೇನು ಸ್ವಲ್ಪ ಮಾಡ್ತಿದ್ದೀನಿ. ಆಲೂಗಡ್ಡೆ ಹಾಕಿಬಿಟ್ಟು ಮೊಟ್ಟೆ ಹಾಕಿ ಸ್ವಲ್ಪ ಮಾಡ್ತಿದ್ದೀನಿ. ಅದಕ್ಕೆ ಒಂದು 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ, 1 ಇಂಚಿನ ಶುಂಠಿ, 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ತೊಗೊಂಡು ಒಂದು 3 ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ. ತುಂಬ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಇದು ಕಲರ್ ಚೇಂಜ್ ಆಗುವಂಥದ್ದೇನಿಲ್ಲ. ಒಂದು 2-3 ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ. ಜೋರು ಊರಿನಲ್ಲೇ ಇಟ್ಟಿದ್ದೀನಿ, ನಿಮಗೆ ಕಾಣ್ತಿದೆ. ಇದಕ್ಕೆ ನಾನೊಂದು 2 ಟೊಮೆಟೊನ ಹಾಕ್ಕೊಂಡಿದ್ದೀನಿ. 2 ಟೊಮೆಟೊ ಹಾಕ್ಕೊಂಡು ಈ ಟೊಮೆಟೊ ಸ್ವಲ್ಪ ಮೆತ್ತಗಾದರೆ ಸಾಕು, ತುಂಬ ಏನು ಮೆತ್ತಗಾಗೋ ಅವಶ್ಯಕತೆ ಇಲ್ಲ. ಇವಾಗ ನೋಡಿ, ಟೊಮೆಟೊ ಇಷ್ಟು ಮೆತ್ತಗಾಗಿದೆ, ಇಷ್ಟಾದರೆ ಸಾಕು ಅನಿಸುತ್ತೆ. ನೋಡಿ, ಇವಾಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇದರಲ್ಲೇ ನಾನು ಒಂದು 15 ಗೋಡಂಬಿ ಹಾಕಿದ್ದೀನಿ. ಗೋಡಂಬಿ ಹಾಕಿರೋದು ಸ್ಕಿಪ್ ಆಗಿದೆ ಇದರಲ್ಲಿ. ನೋಡಿ, ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು 10 ನಿಮಿಷ ನಾವು ಬೇಯಿಸ್ಕೊಳ್ಳೋಣ. ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಟೊಮೆಟೊ ಎಲ್ಲ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಳೋಣ. ಗೋಡಂಬಿ ಕೂಡ ಕಾಣ್ತಿದೆ ನೋಡಿ, ಗೋಡಂಬಿ ಹಾಕೋದು ಸ್ಕಿಪ್ ಆಗಿದೆ. ಒಂದು 10-15 ಗೋಡಂಬಿ ಹಾಕಿದ್ದೀನಿ ಇದರಲ್ಲಿ. ಇವಾಗ ನೋಡಿ, ಟೊಮೆಟೊ ಮೆತ್ತಗಾಗೋವರೆಗೂ ನಾವು ಬೇಯಿಸ್ಕೊಂಡಿದ್ದೀವಿ. ಒಂದು 10 ನಿಮಿಷ ನಾವು ಮೀಡಿಯಮ್ ಊರಿನಲ್ಲಿಟ್ಟು ಬೇಯಿಸ್ಕೋಬೇಕಾಗುತ್ತೆ. 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಕೂಡ ನೀವು ಒಂದು ಸಾರಿ ಮಾಡಿ ನೋಡಿ. ಇದು ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಬರೀ ಮೊಟ್ಟೆ ಗ್ರೇವಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ವಿಡಿಯೋದಲ್ಲಿ ನೋಡಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಇವಾಗ ಮಾಡಿದೆ. ನೋಡಿ, ಮೊಟ್ಟೆ ಬೇಯಕ್ಕಿಟ್ಟಿದ್ದೀನಿ. ಒಂದು 10 ಮೊಟ್ಟೆ ಹಾಕಿದ್ದೀನಿ ನಾನು. ಇದ್ರ ಕೆಳಗಡೆ ಏನಿದೆ ಅಂತ ನೋಡ್ಕೊಂಡಿದ್ದೀರಾ. ಇದರಲ್ಲಿ ಮಾವಿನಕಾಯಿನ ನಾನು ಉಪ್ಪಿನಕಾಯಿಗೆ ಕಟ್ ಮಾಡಿದ್ದೆ. ಆ ಮಾವಿನಕಾಯಿ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಇದ್ರೊಳಗೆ ಹಾಕಿದ್ದೆ. ನೋಡಿ, ಕುಕ್ಕರ್ ನೋಡ್ತಿದ್ದೀರಲ್ಲ ಹೇಗಿದೆ ಅಂತೇಳಿ. ಮೊಟ್ಟೆ ಬೇಯಿಸಿದ್ರೆ ಒಂಥರ ಕಪ್ಪಾಗುತ್ತೆ ಪಾತ್ರೆ, ಹಂಗಾಗಿ ಪಾತ್ರೆ ಕಪ್ಪಾಗದೆ ಇರೋದಕ್ಕೆ ಅಂತ ನಾನು ಇದನ್ನು ಟ್ರೈ ಮಾಡಿ ನೋಡಿದೆ. ಚೆನ್ನಾಗಿ ವರ್ಕ್ ಆಗಿದೆ. ಅದಕ್ಕೆ ಬದಲು ನಾವು ನಿಂಬೆಹಣ್ಣು ಕೂಡ ಹಾಕ್ಕೋಬೋದು, ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಂಡ್ರೆ ಪಾತ್ರೆ ಬೆಳ್ಳಗಾಗುತ್ತೆ. ನೋಡಿ, ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಪಕ್ಕಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ತಿರಲಿ ಅಷ್ಟೊತ್ತಿಗೆ ನಾನಿವಾಗ 1 ಕಪ್ಪಿನಷ್ಟು ಹಸಿ ಬೀನ್ಸ್ ಕಾಳನ್ನು ಹಾಕಿದ್ದೀನಿ. ಹಣ್ಣು ಬೀನ್ಸ್ ಕಾಳು ಹಾಕಿ 1 ಕಪ್ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ನಾನಿವಾಗ ಒಂದೇ ಒಂದು ವಿಷಲ್ ಬರ್ಸ್ಕೊಳ್ತೀನಿ. ಮಸಾಲೆ ಬೇಯಬೇಕಲ್ವ, ಮಸಾಲೆಯಲ್ಲಿ ಬೆಂದರೆ ಲೇಟ್ ಆಗುತ್ತೆ ಅಂಥೇಳಿ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ಬೆಂದಿರೋದನ್ನು ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಒಂದು ಬಟ್ಲಿಗೆ ಹಾಕ್ಕೊಂಡು ನಾನಿವಾಗ ಮೊಟ್ಟೆ ಮಾಡಿದೆ. ನಾನಿವತ್ತು ಗುರುವಾರ ಮಾಡ್ತಿದ್ದೀನಿ, ಹಾಗಾಗಿ ಗುರುವಾರ ಮಾಡೋದಕ್ಕೆ ನಮ್ಮ ಯಜಮಾನ್ರು ಗುರುವಾರ ನಾನ್ ವೆಜ್ ತಿನ್ನೋದಿಲ್ಲ. ಹಾಗಾಗಿ ಅವ್ರಿಗೆ ಮೊಟ್ಟೆ ಹಾಕೋದಕ್ಕೆ ಮುಂಚೆ ನಾನು ಮಸಾಲೆ ರುಬ್ಕೊಂಡು ಒಂದು ಸ್ವಲ್ಪ ಮಸಾಲೆ ತೊಗೊಂಡು ಅದಕ್ಕೆ ಬೀನ್ಸ್ ಕಾಳು ಮತ್ತು ಒಂದು ಆಲೂಗಡ್ಡೆ ಕಟ್ ಮಾಡಿ ಹಾಕಿ ನಾನು ಅದನ್ನು ಸಾರು ಮಾಡ್ಕೊಂಬಿಡ್ತಾಯಿದ್ದೀನಿ. ಸ್ವಲ್ಪ ಸಾರು ಮಾಡ್ಕೊಂಬಿಡ್ತಾಯಿದ್ದೀನಿ. ಒಂದು 2 ಆಗೋಷ್ಟು ಮಾಡ್ಕೊಳ್ತಿದ್ದೀನಿ, ಅವ್ರಿಗೆ 2 ಟೈಮ್ಗೆ. ನೋಡಿ, ಈ ಮಸಾಲೆಗೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ಇಷ್ಟೇ ಮಸಾಲೆ ರುಬ್ತಿರೋದು ನಾನು. ಇದಕ್ಕೆ ನಾವು ಒಣ ಪುಡಿಗಳನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ನೈಸಾಗಿ ರುಬ್ಕೊಂಡಿದ್ದಾದಮೇಲೆ ಇವಾಗ ನೋಡಿ ಕುಕ್ಕರ್ನ ಇಟ್ಕೊಳ್ತಿದ್ದೀನಿ. ನೋಡಿ, ಇದು ವೆಜ್ ಮಾಡೋದಕ್ಕೆ. ಇದು ನೋಡಿ, ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಕಟ್ ಮಾಡಿ ಹಾಕಿದ್ಮೇಲೆ ಇದಕ್ಕೆ ನೋಡಿ ಬೀನ್ಸ್ ಕಾಳು ಮಸಾಲೆ ಹಾಕ್ಬಿಟ್ಟು ಆಲೂಗಡ್ಡೆ ಹಾಕ್ಬಿಟ್ಟು ಮಾಡಿದ್ದೆ. ಇದನ್ನು ತುಂಬ ತೋರಿಸಿಲ್ಲ ನಾನು. ಸೇಮ್ ಇದೇ ಥರನೇ ನಾವು ಇದನ್ನು ಕೂಡ ಮಾಡೋದು. ನೋಡಿ, ಇದು ಬೀನ್ಸ್ ಕಾಳು ಆಲೂಗಡ್ಡೆ ಹಾಕಿ ಮಾಡಿರೋದು. ನಾನ್ ವೆಜ್ ಮಾಡೋದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಕೊಂಡು ಕುದಿಸಿ ನಾನು ತೆಗ್ದಿದ್ದೀನಿ ಅಷ್ಟೇ. ಸ್ವಲ್ಪ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿ ಪಕ್ಕಕ್ಕೆ ಇಟ್ಬಿಟ್ಟೆ. ಇವಾಗ ನಾವು ಕಾಳು ಬೆಂದಿರೋದನ್ನು ತೋರಿಸ್ತಿದ್ದೀನಿ. ನೋಡಿ, ಕಾಳು ಬೆಂದಿರೋದು ಪಕ್ಕಕ್ಕೆ ಇಟ್ಕೊಂಡು ಇವಾಗ ನಾವು ಬೀನ್ಸ್ ಕಾಳು ಮೊಟ್ಟೆ ಸಾರು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ.
ನೋಡಿ ಇವಾಗ ನಾನು 4 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. 4 ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನಾನು ಒಂದು 2 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. 2 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೆ ರುಬ್ಬಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ. ರುಬ್ಬಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡು ನಾವೇನು ಇದನ್ನು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನಾವೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ವಲ್ಲ, ಹಾಗಾಗಿ ನೋಡಿ ಇವಾಗ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ನಾನು ಒಂದು 1/4 ಟೀ ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿ ಹಾಕಿ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಿದ್ದಾದಮೇಲೆ ಇವಾಗ ನೋಡಿ ಬೀನ್ಸ್ ಕಾಳನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ. ಬೀನ್ಸ್ ಕಾಳು ಇದಕ್ಕೆ ಸೇರಿಸ್ಕೊಂಡು ತಿರುಗಿಸ್ಕೊಳ್ಳೋಣ. ನೋಡಿ ಇದು ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ ಮತ್ತು ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಅದು ಮಸಾಲೆ ಸ್ವಲ್ಪ ಜಾಸ್ತಿ ಸಾರು ತೊಗೊಂಡಿದ್ಮೇಲೆ ಅದನ್ನು ಇದಕ್ಕೆ ಹಾಕಿದ್ದೀನಿ ಅಷ್ಟೇ. ಇವಾಗ ನೋಡಿ ಇದು ಕುದೀತಾ ಇದ್ದೆ. ಇದು ಕುದೀತಾ ಇರೋಂಗೆ ನಾನಿವಾಗ ಮೊಟ್ಟೆಗಳನ್ನ ಒಂಚೂರು ಘಾಟಿಟ್ಟು ನಾವು ಇದರೊಳಗಡೆ ಹಾಕ್ತಿದ್ದೀನಿ. ಮೊಟ್ಟೆ ಇದರಲ್ಲಿ ಹಾಕಿ ನಾವು ಮೊಟ್ಟೆನ ಒಂದು 10 ನಿಮಿಷ ಕುದಿಸ್ಕೋಬೇಕಾಗುತ್ತೆ. ನಿಧಾನ ಫ್ಲೇಮ್ ಇಟ್ಕೊಂಡು ಮಸಾಲೆ ಹಿಡಿಬೇಕಲ್ಲ ಮೊಟ್ಟೆಗೆ. ಹಾಗಾಗಿ ನೀವು ಬೇಕಾಗಿದ್ದರೆ ಅರಿಶಿನ, ಉಪ್ಪು, ಖಾರ ಹಾಕಿ ಮೊಟ್ಟೆನ ಫ್ರೈ ಮಾಡ್ಕೊಂಡು ಕೂಡ ಹಾಕ್ಬೋದು. ಹಂಗೆ ಕೂಡ ಚೆನ್ನಾಗಿರುತ್ತೆ. ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಹಿಂಗೆ ಹಾಕಿದ್ದೀನಿ. ಹಂಗೆ ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಸಾರು. ನೋಡಿ ಮಸಾಲೆ ಮೊಟ್ಟೆ ಎಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೀಗೆ ಮಾಡಿದ್ರೂ ಮಸಾಲೆ ಹಿಡಿಯುತ್ತೆ, ಏನಾಗೋದಿಲ್ಲ, ಚೆನ್ನಾಗಿರುತ್ತೆ. ನಾವು ಒಂದೊಂದು ಘಾಟಿ ಇಟ್ಟಿದ್ದೀವಲ್ಲ, ಒಳಗಡೆವರೆಗೂ ಮಸಾಲೆ ಹೋಗುತ್ತೆ, ಚೆನ್ನಾಗಿರುತ್ತೆ. ನೋಡಿ ಇವಾಗ ಕುದಿಯಕ್ಕೆ ಬಿಡೋಣ. ಮೊಟ್ಟೆ ಹಾಕಿ ಇವಾಗ ಉಪ್ಪು ಖಾರ ಕರೆಕ್ಟಾಗಿ ನೋಡಿಕೊಂಡು ನಾವು ಮಾಡ್ಕೋಬೇಕಾಗುತ್ತೆ. ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ ನಾನು ಒಂದು 5 ನಿಮಿಷ ಬೇಯಿಸ್ಕೊಳ್ತಿದ್ದೀನಿ ಅಷ್ಟೇ. ಜಾಸ್ತಿ ಏನು ಬೇಯಿಸ್ತಿಲ್ಲ, ಮಸಾಲೆ ಎಲ್ಲ ಫ್ರೈ ಆಗಿರೋದಲ್ವ. ಮೊಟ್ಟೆ ಒಂದು 5 ನಿಮಿಷ ಬೆಂದರೆ ಸಾಕು. ನೋಡಿ ಕುದೀತಾ ಇದೆ, ಮೊಟ್ಟೆನೂ ಬೆಂದಾಗಿದೆ. ಮೊಟ್ಟೆಗೂ ಮಸಾಲೆ ಹಿಡ್ದಿದೆ. ನೋಡಿ ಕಲರ್ ಚೇಂಜ್ ಆಗಿದೆ ಮೊಟ್ಟೆ ಎಲ್ಲನೂ. ಇವಾಗ ನಾವು ಸ್ವಲ್ಪ ತಿರುಗಿಸ್ಕೊಂಡು ನೋಡಿ ತಿರುಗಿಸ್ಕೊತಾ ಇದ್ದೀವಿ. ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೋಬೇಕು, ಅಡಿ ಹಿಡಿದೇನೆ ನೋಡ್ಕೋಬೇಕು ನಾವು. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೋಣ. ಕೊತ್ತಂಬರಿ ಹಾಕಿ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಹಸಿ ಕರಿಬೇವು ಹಾಕಿದ್ರು ಸ್ವಲ್ಪ ಘಮ ಚೆನ್ನಾಗಿರಲಿ, ಮತ್ತು ಹಸಿ ಕರಿಬೇವು ಫ್ಲೇವರು ಸಾರಿಗೆ ಇಳೀಲಿ ಅಂತೇಳಿ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಬೀನ್ಸು, ಬೀನ್ಸ್ ಕಾಳು ಮೊಟ್ಟೆ ಸಾರು ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾವು ಹಾಕೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಬಂದು ಸೇರುತ್ತೆ. ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಇನ್ನೂ 4 ಜನಕ್ಕೆ ಶೇರ್ ಆಗುತ್ತೆ. ವಿಡಿಯೋ ಶೇರ್ ಆಗುತ್ತೆ. ಯಾರ್ದೋ ವಿಡಿಯೋ ನೋಡಿದ್ರು ನಾವು ಪೂರ್ತಿ ಅನ್ನ ಮಾಡ್ತಿದ್ದೀನಿ. ಅನ್ನ ಏನು ಮಾಡೋದೀನಿ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನೋಡಿ ಯಾರದೇ ವಿಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಏನಿದೆ ಅಂಥೇಳಿ. ನಿಮ್ಮ ನೆಂಟರಿಗೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ವಾಟ್ಸಪ್ಗೆ, ಫೇಸ್ಬುಕ್ಗೆಲ್ಲ ಶೇರ್ ಮಾಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.